ವೆಲ್ಕಮ್ ಬ್ಯಾಕ್ ಟು ಸಿರಿ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ಹೆವಿ ಬ್ರೈಡಲ್ ಸೀರೆ ಕುಚ್ಚು ಮಾಡೋದು ಹೇಗೆ ಅಂತ ಕಲ್ತ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಯಾರಾದರೂ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲೇ ಬರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಚೂಸ್ ಮಾಡ್ಕೊಳ್ಳಿ. ಹಾಗೆ ಮೊಬೈಲಲ್ಲಿ ಏನಾದರೂ ನೀವು ನೋಟಿಫಿಕೇಶನ್ ಆಫ್ ಮಾಡಿದ್ರೆ ಆನ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ನೋಟಿಫಿಕೇಶನ್ ಈಸಿಯಾಗಿ ತಲುಪತ್ತೆ. ಇವತ್ತಿನ ಡಿಸೈನ್ ಮಾಡೋದಕ್ಕೆ ನಾನು 7 ಎಳೆ ದಾರ ತಗೊಂಡು ಈ ರೀತಿ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಹಾಗೆ ನೀಡಲ್ ನಂಬರ್ 10 0.75 mm ಇದು ನನ್ನ ರೆಗ್ಯುಲರ್ ನೀಡಲ್. ನಾವೇನು ಲಾಕ್ ಮಾಡಿದ್ವಿ ಅಲ್ವಾ, ಅದೇ ಪಾಯಿಂಟ್ಗೆ ನೀಡಲ್ನ ಹಾಕಿ ಒಂದು ಚೈನ್ ಹಾಕೋತೀನಿ. ಚೈನ್ ಹಾಕಿ ಆದ್ಮೇಲೆ ಇವಾಗ ಕೌಂಟ್ ಮಾಡ್ಕೋತೀವಿ ಚೈನ್ಗಳನ್ನ. 1 2 ಚೈನ್ ಹಾಕೊಂಡು ಸೂಜಿ ಮೇಲೆ ದಾರ ತಗೊಳ್ಳಿ. 2 ಚೈನ್ ನ ಪಕ್ಕದಲ್ಲೇನೆ ಡಬಲ್ ಕ್ರೋಶೆ ಸ್ಟಿಚ್ ನ ವರ್ಕ್ ಮಾಡ್ಕೋಬೇಕು. 2 ಸುಮಾರು ಜನಕ್ಕೆ ಡಬಲ್ ಕ್ರೋಶೆ ಸ್ಟಿಚ್ ಗೊತ್ತಿದೆ ನನ್ನ ಚಾನಲ್ನ ಫಾಲೋ ಮಾಡೋರಿಗೆ. ಮತ್ತೆ ಅದ್ರ ಪಕ್ಕನೆ ಡಬಲ್ ಕ್ರೋಶೆ, ಮತ್ತೆ ಇವಾಗ ಅದ್ರ ಪಕ್ಕನೆ ಇನ್ನ ಒಂದು ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋತಾ ಇದ್ದೀನಿ. ಡಬಲ್ ಕ್ರೋಶೆ ಲೆಂತ್ ಕರೆಕ್ಟ್ ಆಗಿ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಮತ್ತೆ ಅದ್ರ ಪಕ್ಕನೆ ಇನ್ನ ಒಂದು ಡಬಲ್ ಕ್ರೋಶೆ, ಎಲ್ಲೂ ಕೂಡ ನಾನು ಗ್ಯಾಪ್ ಕೊಡ್ತಾ ಇಲ್ಲ, ಪಕ್ಕನೆ ಡಬಲ್ ಕ್ರೋಶೆ ಸ್ಟಿಚ್ ನ ವರ್ಕ್ ಮಾಡ್ಕೋತಾ ಇದ್ದೀನಿ. ನೋಡಿ, ಲೆಂತ್ ಕೂಡ ಅಷ್ಟೇ ಕರೆಕ್ಟ್ ಆಗಿ ನೀವು ಫೋಕಸ್ ಮಾಡ್ಕೊಳ್ಳಿ. ನೋಡಿ, ಅದ್ರ ಪಕ್ಕನೆ ಇನ್ನ ಒಂದು ಡಬಲ್ ಕ್ರೋಶೆ. 2 ಚೈನ್ ಹಾಕೊಂಡಿದ್ದೆ ಫಸ್ಟ್. 2 ಚೈನ್ ಆದ್ಮೇಲೆ 5 ಡಬಲ್ ಕ್ರೋಶೆ ಮಾಡ್ಕೊಂಡೆ. ಇವಾಗ ನಾನು 3 ಚೈನ್ ಹಾಕೋತಾ ಇದ್ದೀನಿ. 3 ಚೈನ್ ಹಾಕೊಂಡು ಸೂಜಿ ಮೇಲೆ ದಾರ ತಗೊಳ್ಳಿ. ನೋಡಿ, 3 ಚೈನ್ ಎಲ್ಲಿಗೆ ರೀಚ್ ಆಗುತ್ತೋ ಈ ರೀತಿ ನೋಡ್ಕೊಂಡು ಅಲ್ಲಿಗೆ ನಾವು ಡೈರೆಕ್ಟ್ ಆಗಿ ಡಬಲ್ ಕ್ರೋಶೆ ಸ್ಟಿಚ್ ನ ವರ್ಕ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಕಾಣಿಸುತ್ತೆ, ಗ್ಯಾಪ್ ಬರಬೇಕು ಈ ರೀತಿ ಎರಡಕ್ಕೂನು. ಮತ್ತೆ ಇವಾಗ ಅದ್ರ ಪಕ್ಕನೆ ಇನ್ನ ಒಂದು ಡಬಲ್ ಕ್ರೋಶೆ. ಇಲ್ಲೂ ಅಷ್ಟೇ ಪಕ್ಕನೆ ಡಬಲ್ ಕ್ರೋಶೆ ಸ್ಟಿಚಸ್ ನ ಮಾಡ್ತಾ ಹೋಗ್ಬೇಕು. ಎಲ್ಲೂ ಕೂಡ ಗ್ಯಾಪ್ ಕೊಡಬಾರ್ದು. ನಾನು ಅವಾಗ್ಲೇ ಹೇಳ್ದಂಗೆ ಡಬಲ್ ಕ್ರೋಶೆ ಲೆಂತ್ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಯಾರಿಗಾದ್ರೂ ಸೀರೆ ಕುಚ್ಚು ಕಲೀಲಿಕ್ಕೆ ಇಂಟ್ರೆಸ್ಟ್ ಇದ್ರೆ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಜೊತೆಗೆ ನಾನು ಯೂಸ್ ಮಾಡೋ ಮೆಟೀರಿಯಲ್ಸ್ ನೀವು ಪರ್ಚೇಸ್ ಮಾಡಬೇಕು ಅಂತ ಅಂದ್ರೆ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರೋ ನಂಬರ್ಗೆ, ಇಲ್ಲ ಅಂತ ಅಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ವಿಡಿಯೋ ಕೆಳಗಡೆ ಕೊಟ್ಟಿರ್ತೀನಿ, ಒಂದ್ಸತಿ ನೀವು ಚೆಕ್ ಮಾಡ್ಬೋದು. ಅವರ ವೆಬ್ಸೈಟ್ ಡೀಟೇಲ್ಸ್ ಹಾಗೆ ಶಾಪ್ ಡೀಟೇಲ್ಸ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೋಬಹುದು. ನೀವು ಮನೆಗೆ ಎಲ್ಲಾನು ಏನೇನು ಐಟಮ್ಸ್ ಬೇಕೋ ಎಲ್ಲಾನು ನೀವು ಆರ್ಡರ್ ಮಾಡ್ಕೋಬಹುದು. ಸೊ ನೀವು ಕೂತಿದ ಕಡೆನೆ ಮೆಟೀರಿಯಲ್ಸ್ ನಿಮ್ಗೆ ಸಿಗುತ್ತೆ, ಯಾವ್ದೇ ಶಾಪ್ ಹೋಗೋ ಅವಶ್ಯಕತೆ ಇರೋದಿಲ್ಲ. ಒಳ್ಳೆ ರೀಸನಬಲ್ ಪ್ರೈಸ್ ಅಲ್ಲಿ ಸಿಗ್ತಿರುತ್ತೆ. ಸೊ ಒಂದ್ಸತಿ ನೀವು ವೆಬ್ಸೈಟ್ ನ ಚೆಕ್ ಮಾಡ್ಕೊಳ್ಳಿ. ಇವಾಗ ಇಲ್ಲಿ ಡಬಲ್ ಕ್ರೋಶೆಗಳೆಲ್ಲ ಕಂಪ್ಲೀಟ್ ಆದ್ಮೇಲೆ ಒಂದು ಆಂಟಿಕ್ ಬೀಡ್ ನ ಯೂಸ್ ಮಾಡ್ತಾ ಇದೀನಿ. ಈ ಆಂಟಿಕ್ ಬೀಡ್ ನ ಕೂಡ ನಾನು ಕವಿತಾ ಎಂಟರ್ಪ್ರೈಸಸ್ ಅಲ್ಲೇ ಪರ್ಚೇಸ್ ಮಾಡಿರೋದು. ನಾನು ಅವಾಗ್ಲೇ ಹೇಳ್ದಂಗೆ ಅವರ ಶಾಪ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಬೀಡ್ ನ ಹಾಕೊಂಡೆ, ನೋಡಿ ಈ ರೀತಿ ಇದೆ, ಫ್ಲವರ್ ಶೇಪ್ ಅಲ್ಲಿ ಬೀಡ್ ಇದು. ಬೀಡ್ ನ ಹಾಕಿ ಆದ್ಮೇಲೆ ಒಂದು ಚೈನ್ ಹಾಕಿದ್ರೆ ಬೀಡ್ ಲಾಕ್ ಆಗತ್ತೆ. ನೋಡಿ, ಒಂದು ಚೈನ್ ಹಾಕೊಂಡೆ. ಮತ್ತೆ ಇವಾಗ ಸೂಜಿ ಮೇಲೆ ದಾರ ತಗೊಂಡು ಬೀಡ್ ಎಲ್ಲಿಗೆ ರೀಚ್ ಆಗುತ್ತೋ ನೋಡ್ಕೊಂಡು ಡಬಲ್ ಕ್ರೋಶೆ ಸ್ಟಿಚ್ ನ ವರ್ಕ್ ಮಾಡ್ಕೋಬೇಕು. ನೋಡಿ, ಬೀಡ್ ಹಾಕೊಂಡು ಬೀಡ್ ನ ಲಾಕ್ ಮಾಡ್ಕೊಳ್ಳಿ, ಅಂದ್ರೆ ಒಂದು ಚೈನ್ ಹಾಕಿದ್ರೆ ಸಾಕು, ಬೀಡ್ ಲಾಕ್ ಆಗತ್ತೆ. ಇವಾಗ ಸೂಜಿ ಮೇಲೆ ದಾರ ತಗೊಳ್ಳಿ. ನೋಡಿ, ಇದು ಎಲ್ಲಿಗೆ ಬರುತ್ತೋ ನೋಡ್ಕೊಂಡು ಅಲ್ಲಿಗೆ ಡೈರೆಕ್ಟ್ ಆಗಿ ಡಬಲ್ ಕ್ರೋಶೆ. ಸೊ ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ 2 ಚೈನ್ ಹಾಕಿ 5 ಡಬಲ್ ಕ್ರೋಶೆ ಮಾಡಿದ್ದೆ. ಆಮೇಲೆ ನೆಕ್ಸ್ಟ್ ಬಾಕ್ಸ್ ಗಳನ್ನ 7 ಡಬಲ್ ಕ್ರೋಶೆಗಳನ್ನ ಮಾಡ್ತಾ ಹೋಗ್ಬೇಕು. ಇಲ್ಲೂ ಅಷ್ಟೇ ಬೀಡ್ ನ ಹಾಕಿದ್ಮೇಲೆ ಪಕ್ಕನೆ ಡಬಲ್ ಕ್ರೋಶೆ ಸ್ಟಿಚಸ್ ನ ವರ್ಕ್ ಮಾಡ್ಕೊಳ್ಳಿ. ಇದು ಇವತ್ತಿನ ಡಿಸೈನ್ಗೆ ಬೇಸ್ ಲೈನ್ ಆಗಿರುತ್ತೆ. ಬೇಸ್ ಲೈನ್ ಆಗಿರೋದ್ರಿಂದ ಸ್ವಲ್ಪ ಕೇರ್ಫುಲ್ ಆಗಿ ವರ್ಕ್ ಮಾಡ್ಕೊಳ್ಳಿ. ಹಾಗೆ ನಾವು ಡಬಲ್ ಕ್ರೋಶೆಗಳು ಅಷ್ಟೇ ಲೆಂತ್ ಕರೆಕ್ಟ್ ಆಗಿ ನಾವು ವರ್ಕ್ ಅನ್ನ ಮಾಡ್ತು ಅಂತ ಅಂದ್ರೆ ಡಿಸೈನು ನೀಟಾಗಿ ಕಾಣಿಸುತ್ತೆ. ಲೆಂತ್ ಕಡೆ ಗಮನ ಕೊಡಬೇಕು, ಪ್ಲಸ್ ನಾವು ಫಿನಿಶಿಂಗ್ ಕಡೆ ಗಮನ ಕೊಡಬೇಕು. ಸೊ ಹಂಗಾಗಿ ಲೆಂತ್ ಮತ್ತೆ ಪಕ್ಕ ವರ್ಕ್ ಮಾಡ್ತೀವಲ್ವಾ, ಇದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ವರ್ಕ್ ಮಾಡಿದಾಗ ನೀಟಾಗಿ ಬರುತ್ತೆ ನಿಮ್ಗೆ. ಪಕ್ಕನೆ ವರ್ಕ್ ಮಾಡ್ಕೊಳ್ಳಿ, ಎಲ್ಲೂ ಕೂಡ ಗ್ಯಾಪ್ ಕೊಡಬಾರ್ದು. ಈ ಡಿಸೈನು ಯೂಶಲಿ ಮಾಡ್ಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿ ಮಾಡ್ಕೊಳ್ಳಿ, ಸುಕ್ಕು ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಎಕ್ಸಾಕ್ಟ್ ಪಾಯಿಂಟ್ಗಳಿಗೆ ನೀವು ಡಬಲ್ ಕ್ರೋಶೆ ಸ್ಟಿಚ್ ನ ವರ್ಕ್ ಮಾಡ್ಕೋಬಹುದು. ಇಲ್ಲೂ ಅಷ್ಟೇ 7 ಡಬಲ್ ಕ್ರೋಶೆ ಆದ್ಮೇಲೆ 3 ಚೈನ್ ಹಾಕೋತಾ ಇದ್ದೀನಿ.
3 ಚೈನ್ ಹಾಕೊಂಡು ಸೂಜಿ ಮೇಲೆ ದಾರ ತಗೊಳ್ಳಿ. ದಾರ ತಗೊಂಡು 3 ಚೈನ್ ಎಲ್ಲಿಗೆ ರೀಚ್ ಆಗುತ್ತೋ ನೋಡ್ಕೊಂಡು ಅಲ್ಲಿಗೆ ಡೈರೆಕ್ಟ್ ಆಗಿ ಡಬಲ್ ಕ್ರೋಶೆ ಸ್ಟಿಚ್ ನ ವರ್ಕ್ ಮಾಡ್ಕೋಬೇಕು. ಮತ್ತೆ ಅದ್ರ ಪಕ್ಕನೆ ಇನ್ನ ಒಂದು ಡಬಲ್ ಕ್ರೋಶೆ ಅಂದ್ರೆ ಪಕ್ಕನೆ 7 ಡಬಲ್ ಕ್ರೋಶೆ ಸ್ಟಿಚಸ್ ನ ವರ್ಕ್ ಮಾಡ್ಕೋಬೇಕು. ಇವಾಗೆಲ್ಲ ಏನಾಗಿದೆ, ಸುಮಾರು ಜನ ಕ್ವೆಶ್ಚನ್ಸ್ ಕೇಳ್ತಾ ಇದ್ರಿ, ಸೀರೆ ಕುಚ್ಚು ಏನಾದ್ರು ಔಟ್ ಆಫ್ ಟ್ರೆಂಡ್ ಆಗಿದೆಯಾ ಅಂತ ಹೇಳ್ಬಿಟ್ಟು. ಇಲ್ಲ, ಸ್ವಲ್ಪ ಕಡಿಮೆ ಆಗಿದೆ ಅಷ್ಟೇ. ಇವಾಗ ಬೇಬಿ ಕುಚ್ಚು ತುಂಬಾನೇ ಟ್ರೆಂಡಿಂಗ್ ಅಲ್ಲಿ ಇದೆ. ಸೊ ನಿಮ್ಗೆ ಡಿಫ್ರೆಂಟ್ ಬೇಬಿ ಕುಚ್ಚು ಡಿಸೈನ್ಸ್ ಏನಾದ್ರು ನೀವು ಕಲ್ತ್ಕೋಬೇಕು ಅಂತ ಅಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ರೆಗ್ಯುಲರ್ ಆಗಿ ಒಂದೊಂದು ಡಿಫ್ರೆಂಟ್ ಆಗಿ ಬೇಬಿ ಕುಚ್ಚುಗಳನ್ನ ಹಾಕ್ತೀನಿ. ಸೊ ಎಷ್ಟು ಕಮೆಂಟ್ ಬರುತ್ತೆ ಅಷ್ಟು ಅದ್ರ ಮೇಲೆ ನಾನು ನೆಕ್ಸ್ಟ್ ಡಿಸೈಡ್ ಮಾಡ್ತೀನಿ. ಬೇಬಿ ಕುಚ್ಚು ಪ್ಯಾಟರ್ನ್ಸ್ ಈಸಿಯಾಗಿ ಮಾಡ್ಕೋಬೇಕು ಆ ರೀತಿ. ನೋಡಿ, ಲೆಂತ್ ನಾವು ಫೋಕಸ್ ಮಾಡ್ತಿದ್ರೆ ಬಾಕ್ಸ್ಗಳು ಈವನ್ ಆಗಿ ಕಾಣಿಸುತ್ತೆ. ಇಲ್ಲೂ ಅಷ್ಟೇ 7 ಡಬಲ್ ಕ್ರೋಶೆ ಹಾಕೊಂಡು ಮತ್ತೆ ಬೀಡ್ ಹಾಕೋಬೇಕು. ಸೊ ಇಲ್ಲಿ ಬೀಡ್ ಬಂದು ಆಲ್ಟರ್ನೇಟಿವ್ ಆಗಿ ಬರುತ್ತೆ. ಒಂದ್ ಕಡೆ ಬೀಡ್ ಹಾಕಿದ್ರೆ ಇನ್ನೊಂದ್ ಕಡೆ 3 ಚೈನ್ ಹಾಕಿರ್ತೀವಿ. ನೋಡಿ, ನಾನು ಇವಾಗ ಇಲ್ಲಿ ಬೀಡ್ ಹಾಕೋತೀನಿ. ಪ್ರೀವಿಯಸ್ ಬಾಕ್ಸ್ ಆದ್ಮೇಲೆ ನಾವು 3 ಚೈನ್ ಹಾಕಿದ್ವಿ ಅಲ್ವಾ, ಸೊ ಈ ಬಾಕ್ಸ್ ಆದ್ಮೇಲೆ ಒಂದು ಬೀಡ್ ನ ಹಾಕೋತಾ ಇದ್ದೀನಿ. ಈ ಬೀಡ್ಸ್ ಬಗ್ಗೆ ತುಂಬಾ ಜನ ಕೇಳ್ತಾ ಇರ್ತೀರಾ, ಸೊ ಹಾಗಾಗಿ ಅವ್ರ ಶಾಪ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ, ನೀವು ಚೆಕ್ ಮಾಡ್ಕೋಬಹುದು. ಇಲ್ಲೂ ಅಷ್ಟೇ ಬೀಡ್ ಹಾಕಿ ಬೀಡ್ ಲಾಕ್ ಮಾಡಿ ಡೈರೆಕ್ಟ್ ಡಬಲ್ ಕ್ರೋಶೆ. ಇದೇ ತರ ಸೀರೆ ಪೂರ್ತಿ ವರ್ಕ್ ಅನ್ನ ಮಾಡ್ಕೋಬೇಕು. ಫ್ರೆಂಡ್ಸ್, ನೋಡ್ತಾ ಇರ್ಬೋದು, ಫುಲ್ ವರ್ಕ್ ಮಾಡ್ಕೊಂಡಾಗಿದೆ. ಕಂಪ್ಲೀಟ್ ಆದ್ಮೇಲೆ ನಮ್ಗೆ ಈ ರೀತಿ ಕಾಣಿಸ್ತಾ ಇದೆ. ಒಂದ್ ಕಡೆ ಬೀಡು, ಒಂದ್ ಕಡೆ 3 ಚೈನ್. ಕೊನೆಯಲ್ಲಿ ಒಂದು ಜಾಗ ಇತ್ತು ಅಂತ ಅಂದ್ರೆ ನೀವು ಸ್ವಲ್ಪ 1 ಇಲ್ಲ 2 ಡಬಲ್ ಕ್ರೋಶೆ ಸ್ಟಿಚ್ ನ ಜಾಸ್ತಿ ಹಾಕೋಬಹುದು. ಇವಾಗ ಚೈನ್ ಹಾಕೋತಾ ಇದ್ದೀನಿ. ಇವಾಗ ನಾನು 5 ಚೈನ್ ಹಾಕೊಂಡು ಸೀರೆನ ಟರ್ನ್ ಮಾಡ್ಕೋತಾ ಇದ್ದೀನಿ. ಟರ್ನ್ ಮಾಡ್ಕೊಂಡು ಈ ಬಾಕ್ಸ್ ನ ಕೊನೆ ಡಬಲ್ ಕ್ರೋಶೆ ಮೇಲೆ ಬರೋ ಚೈನ್ಗೆ ನಾನು 5 ಚೈನ್ ನ ಲಾಕ್ ಮಾಡ್ತಾ ಇದ್ದೀನಿ. ನೋಡಿ, ಕೊನೆ ಡಬಲ್ ಕ್ರೋಶೆ ಮೇಲೆ ಬರೋ ಚೈನ್ಗೆ ನಾನು ಲಾಕ್ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿಗೆ ನೋಡಿ, ಈ ಪಾಯಿಂಟ್ಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಆದ್ಮೇಲೆ ಇವಾಗ ಮತ್ತೆ 3 ಚೈನ್ ಹಾಕಿದೀವಿ ಅಲ್ವಾ, ಸೊ ಒಂದು ಬಾಕ್ಸ್ಗೂ ಇನ್ನೊಂದು ಬಾಕ್ಸ್ಗೂ ಮಧ್ಯ ನಾವು 3 ಚೈನ್ ಹಾಕಿದೀವಿ ಅಲ್ವಾ, ಅಲ್ಲಿಗೆ ನಾವು 3 ಚೈನ್ ಹಾಕೊಳ್ಳೋಣ. 3 ಚೈನ್ ಹಾಕಿ ನೋಡ್ಕೊಳ್ಳಿ ಕರೆಕ್ಟ್ ಆಗಿ. ಫಸ್ಟ್ ಡಬಲ್ ಕ್ರೋಶೆ ಮೇಲೆ ಚೈನ್ ಬರುತ್ತೆ ಅಲ್ವಾ, ಈ ಬಾಕ್ಸ್ ನ ಫಸ್ಟ್ ಡಬಲ್ ಕ್ರೋಶೆ ಮೇಲೆ ನೋಡಿ, ಈ ಚೈನ್ಗೆ ನಾವು ಲಾಕ್ ಮಾಡ್ಕೋಬೇಕು 3 ಚೈನ್. ಮತ್ತೆ ಇವಾಗ 5 ಚೈನ್ ಹಾಕೊಳ್ಳಿ. ಮತ್ತೆ 5 ಚೈನ್ ಹಾಕೊಂಡು ಬೀಡ್ ನ ಪಕ್ಕ ಏನಿದೆ ಅಲ್ವಾ ಡಬಲ್ ಕ್ರೋಶೆ ಮೇಲೆ ಚೈನು, ಅಲ್ಲಿಗೆ ಹಾಕೋಬೇಕು. ಒಂದೊಂದು ಬಾಕ್ಸ್ ನ ಮೇಲೆ ನಮ್ಗೆ 5 ಚೈನ್ ಬರಬೇಕು. ಹಾಗೆ 3 ಚೈನ್ ಹಾಕಿರೋ ಕಡೆ 3 ಚೈನ್ ಹಾಕೊಳ್ಳಿ. ಬೀಡ್ ನ ಮೇಲೆ ಬೇಕಂದ್ರೆ 6 ಚೈನು ಇಲ್ಲ 5 ಚೈನು, ಈ ಕೌಂಟ್ ಅಲ್ಲಿ ನೀವು ವರ್ಕ್ ಮಾಡ್ಕೋಬಹುದು. ನೋಡಿ, ಬೀಡ್ ಸುತ್ತ ಚೈನ್ ಹಾಕಿ ಈ ಕಡೆ ಫಸ್ಟ್ ಅಂದ್ರೆ ನೆಕ್ಸ್ಟ್ ಬಾಕ್ಸ್ ನ ಫಸ್ಟ್ ಡಬಲ್ ಕ್ರೋಶೆ ಮೇಲೆ ಲಾಕ್ ಮಾಡ್ಕೋಬೇಕು. ಇಲ್ಲಿ ಬೇಕಂದ್ರೆ ನೀವು ಬೀಡ್ ನ ಮೇಲೆ 5 ಚೈನ್ ಕೂಡ ಹಾಕೋಬಹುದು, 6 ಚೈನ್ ಕೂಡ ಹಾಕೋಬಹುದು. ಮತ್ತೆ ಇವಾಗ 5 ಚೈನ್ ಹಾಕೊಳ್ಳಿ. 5 ಚೈನ್ ಹಾಕಿ ಈ ಬೀಡ್ ನ ಕೊನೆ ಡಬಲ್ ಕ್ರೋಶೆ ಮೇಲೆ ಲಾಕ್ ಮಾಡಬೇಕು, ಅಂದ್ರೆ ಈ ಬಾಕ್ಸ್ ನ ಕೊನೆ ಡಬಲ್ ಕ್ರೋಶೆ ಮೇಲೆ. ಮತ್ತೆ ಇದೇ ತರ ಕಂಟಿನ್ಯೂ ಮಾಡಬೇಕು. ಬಾಕ್ಸ್ ಮೇಲೆ 5 ಚೈನ್ಸ್, 3 ಚೈನ್ ಇರೋ ಕಡೆ 3 ಚೈನ್ಸ್, ಬೀಡ್ ಮೇಲೆ 5 ಚೈನ್ಸ್ ಇಲ್ಲ ಅಂದ್ರೆ 6 ಚೈನ್ಸ್, ಈ ರೀತಿ ಹಾಕೋಬೇಕು. ಸೊ ಇದೇ ತರ ಈ ಒಂದು ಲೇಯರ್ ನ ಕೂಡ ಕಂಪ್ಲೀಟ್ ಮಾಡ್ಕೊಳ್ಳಿ. ಬಾಕ್ಸ್ ಮೇಲೆ ಕರೆಕ್ಟ್ ಆಗಿ 5 ಚೈನ್. ಸೊ ಈ ಡಿಸೈನು ಇನ್ ಡೀಟೇಲ್ ಆಗಿ ತೋರಿಸ್ತಾ ಇದ್ದೀನಿ, ಹಾಗಾಗಿ ವಿಡಿಯೋ ಒಂದ್ ಸ್ವಲ್ಪ ಲೆಂತಿ ಅನ್ಸುತ್ತೆ ನಿಮ್ಗೆ. ಯಾಕಂದ್ರೆ ಈ ಡಿಸೈನ್ ನಾನು ಆಲ್ರೆಡಿ ಹಾಕಿದ್ದೀನಿ. ತುಂಬಾ ಜನ ಈ ಡಿಸೈನ್ಗೆ ಜಾಸ್ತಿ ಡೌಟ್ಸ್ ಬಂದಿರೋದು, ಹಾಗಾಗಿ ಡಿಸೈನ್ ನ ಮತ್ತೆ ನಾನು ರೀಶೂಟ್ ಮಾಡಿ ಹಾಕ್ತೀನಿ ಅಂತ ಹೇಳಿದೆ. ಸ್ಯಾಂಪಲ್ ಕ್ಲಾತ್ಗೆ ಮಾಡಿದ್ದು, ಸ್ಯಾರಿ ಆರ್ಡರ್ ಬಂದಾಗ ಸ್ಯಾರಿಗೆ ಮಾಡಿ ಹಾಕ್ತೀನಿ ಅಂತ ಹೇಳಿದ್ದೆ. ಸೊ ಹಾಗಾಗಿ ಸ್ಯಾರಿಗೆ ಮಾಡಿ ತೋರಿಸಿ ಈ ಡಿಸೈನ್ ನಿಜವಾಗ್ಲೂ ಚೆನ್ನಾಗಿ ಕಾಣಿಸುತ್ತಾ ಅಂತ ಕೇಳಿದ್ರು. ಸೊ ಹಾಗಾಗಿ ಸ್ಯಾರಿಗೆನೆ ಮಾಡ್ತಾ ಇದ್ದೀನಿ ಈ ಡಿಸೈನ್ ಇವಾಗ.
ಸೊ ಇನ್ ಡೀಟೇಲ್ ಆಗಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಈ ಒಂದು ಡಿಸೈನ್ನ. ಸೊ ಯಾರು ಕೂಡ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡ್ಕೊಳ್ಳಿ. ಗೊತ್ತಾಗತ್ತೆ ನಿಮ್ಗೆ ಎಲ್ಲೆಲ್ಲಿ ಏನೇನ್ ಚೇಂಜಸ್ ಇದೆ ಅಂತ ಹೇಳಿ. ನೋಡಿ ಇದು ಸೆಕೆಂಡ್ ಲೇಯರ್, ಅಂದ್ರೆ ಇವಾಗ ಮಾಡ್ತಿರೋದು ಸೀರೆನ ಟರ್ನ್ ಮಾಡ್ಕೊಂಡು ಮಾಡ್ತಿರೋದು. ಇದೇ ತರ ನಾವು ಫುಲ್ಲು ಕಂಪ್ಲೀಟ್ ಮಾಡ್ಕೋಬೇಕು ಎಂಡ್ ವರ್ಗು. ಮತ್ತೆ ಹೇಳ್ತಾ ಇದೀನಿ, ಬಾಕ್ಸ್ ಗಳ ಮೇಲೆ 5 ಚೈನ್ ಬರಬೇಕು, 3 ಚೈನ್ ಇರೋ ಕಡೆ 3 ಚೈನೇ ಬರಬೇಕು. ಹಾಗೆ ಬೀಡ್ ನ ಮೇಲೆ ನೀವು 5 ಚೈನ್ ಕೂಡ ಹಾಕೋಬಹುದು, 6 ಚೈನ್ ಕೂಡ ಹಾಕೋಬಹುದು. ಸೊ ಇದೇ ತರ ಸೀರೆ ಪೂರ್ತಿ ನಾವು ಕಂಪ್ಲೀಟ್ ಮಾಡ್ಕೊಳ್ಳೋಣ. ನೋಡಿ ಇದು ರಿವರ್ಸ್ ಸೈಡ್ ಇಷ್ಟೊತ್ತು ವರ್ಕ್ ಮಾಡಿದ್ದು. ಇವಾಗ ಫ್ರಂಟ್ ಸೈಡ್ ಗೆ ತಿರುಗಿಸ್ಕೊಂಡಿದೀನಿ. ಫ್ರಂಟ್ ಸೈಡ್ ತಿರುಗಿಸ್ಕೊಂಡಾಗ ನೋಡಿ ಡಿಸೈನ್ ಈ ರೀತಿ ಕಾಣಿಸ್ತಾ ಇದೆ. ಬನ್ನಿ ಇವಾಗ ನೆಕ್ಸ್ಟ್ ಲೇಯರ್ ನ ವರ್ಕ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಲೇಯರ್ ನ ಮಾಡ್ಕೋಬೇಕಾದ್ರೆ ನೋಡಿ ಇಲ್ಲಿ ಕೊನೆ ಚೈನ್ ಗೆ ಲಾಕ್ ಮಾಡ್ಕೊಂಡಿದೀನಿ. ಲಾಕ್ ಆದ್ಮೇಲೆ ಕೊನೆ 4 ಚೈನ್ ಈ ಕಡೆನ ನೋಡ್ತಾ ಫಸ್ಟ್ 4 ಚೈನ್ ಅದ್ರೊಳಗಡೆಗೆ ಒಂದು ಸಿಂಗಲ್ ಕ್ರೋಶೆನ ಮಾಡ್ಕೊಂಡಿದೀನಿ. ಇವಾಗ ನಾವು ಚೈನ್ ಹಾಕೊಳ್ಳೋಣ. ನಾನಿವಾಗ 4 ಚೈನ್ ಹಾಕೊಂಡು ಇಲ್ಲಿ 3 ಚೈನ್ ನ ಗ್ಯಾಪ್ ಇತ್ತಲ್ವಾ, 3 ಚೈನ್ ನ ಗ್ಯಾಪ್ ಒಳಗಡೆಗೆ 4 ಚೈನ್ ನ ಲಾಕ್ ಮಾಡ್ಕೋತಾ ಇದೀನಿ. ನೀವು ಬೇಕು ಅಂದ್ರೆ 3 ಚೈನ್ ಕೂಡ ಹಾಕೋಬಹುದು. ಸೊ ಎಕ್ಸ್ಟ್ರಾ ದಾರ ಏನಾದ್ರು ಡಿಸ್ಟರ್ಬ್ ಮಾಡ್ತಿದೆ ಅಂತ ಅಂದ್ರೆ ನೀವು ಟ್ರಿಮ್ ಮಾಡ್ಕೊಂಬಿಡಿ. ಮತ್ತೆ ಇವಾಗ 3 ಚೈನ್ ಇಲ್ಲ ಅಂದ್ರೆ 4 ಚೈನ್ ಹಾಕೊಳ್ಳಿ. ನೀವು ಇಲ್ಲಿ 3 ಚೈನ್ ಕೂಡ ಹಾಕೋಬಹುದು, 4 ಚೈನ್ ಕೂಡ ಹಾಕೋಬಹುದು. ಇವಾಗ ನೆಕ್ಸ್ಟ್ 5 ಚೈನ್ ನ ಗ್ಯಾಪ್ಗೆ ಲಾಕ್ ಮಾಡ್ತಾ ಇದ್ದೀನಿ. ನೋಡಿ ಇದು ಈ ರೀತಿ ಬರುತ್ತೆ. ಇವಾಗ ನಾನು ಬೀಡ್ ಸುತ್ತ ನಾವೇನು ಚೈನ್ ಹಾಕಿದ್ವಿ ಅಲ್ವಾ, ಅಲ್ಲಿಗೆ ವರ್ಕ್ ಮಾಡ್ಕೋಬೇಕು. ಅಂದ್ರೆ ಸೂಜಿ ಮೇಲೆ 2 ಸತಿ ದಾರ ತಗೊಂಡು ಬೀಡ್ ನ ಮೇಲೆ ಹಾಕಿರೋ ಚೈನ್ ಗ್ಯಾಪ್ಗೆ ನಾವು ತ್ರಿಬಲ್ ಕ್ರೋಶೆ ಸ್ಟಿಚ್ ನ ವರ್ಕ್ ಮಾಡ್ಕೋಬೇಕು. ತ್ರಿಬಲ್ ಕ್ರೋಶೆ ಸ್ಟಿಚ್ ನ ಜಾಸ್ತಿ ಎಕ್ಸ್ಪ್ಲೈನ್ ಮಾಡೋದಲ್ಲ, ಏನು ಬೇಡ ಅನ್ಕೋತೀನಿ. ಯಾಕಂದ್ರೆ ನನ್ನ ಚಾನಲ್ ರೆಗ್ಯುಲರ್ ಆಗಿ ಫಾಲೋ ಮಾಡೋರಿಗೆ ತ್ರಿಬಲ್ ಕ್ರೋಶೆ ಸ್ಟಿಚ್ ಬಗ್ಗೆ ಐಡಿಯಾ ಇರುತ್ತೆ. ನೋಡಿ ತ್ರಿಬಲ್ ಕ್ರೋಶೆ ಸ್ಟಿಚ್ ಸೇಮ್ ನಾವು ಬೀಡ್ ನ ಮೇಲೆ ಚೈನ್ ಏನ್ ಹಾಕಿದೀವಿ ಅಲ್ವಾ, ಆ ಒಂದು ಗ್ಯಾಪ್ಗೆ ತ್ರಿಬಲ್ ಕ್ರೋಶೆ ಸ್ಟಿಚ್ ನೇ ವರ್ಕ್ ಮಾಡ್ಕೋಬೇಕು. ಈ ತ್ರಿಬಲ್ ಕ್ರೋಶೆ ಸ್ಟಿಚ್ ಅಷ್ಟೇ ಲೆಂತ್ ನ ಕರೆಕ್ಟ್ ಆಗಿ ಫೋಕಸ್ ಮಾಡ್ಕೊಳ್ಳಿ. ಇನ್ನೊಂದು ಕ್ವೆಶನ್ಸ್ ನೀವು ಮಾಡ್ಬೋದು, ಇಲ್ಲಿಗೆ ಡಬಲ್ ಕ್ರೋಶೆ ಕೂಡ ಮಾಡ್ಬೋದಾ ಅಂತ ಹೇಳಿ. ಡಬಲ್ ಕ್ರೋಶೆ ಕೂಡ ಮಾಡ್ಬೋದು, ಬಟ್ ತ್ರಿಬಲ್ ಕ್ರೋಶೆ ಮಾಡಿದಾಗ ಇರೋ ಲುಕ್ಕು, ಅಂದ್ರೆ ಸೀರೆ ಮುಗ್ದಾಗ ಬರೋ ಅಂತ ಲುಕ್ಕು ಡಬಲ್ ಕ್ರೋಶೆ ಸ್ಟಿಚ್ ನ ಮಾಡಿದಾಗ ಬರೋದಿಲ್ಲ. ಸೊ ಹಾಗಾಗಿ ನಾನು ಸುಮಾರು ಡಿಸೈನ್ಸ್ ಗಳಿಗೆ ತ್ರಿಬಲ್ ಕ್ರೋಶೆನ ನಾನು ಸಜೆಸ್ಟ್ ಮಾಡ್ತೀನಿ. ಮತ್ತೆ ತ್ರಿಬಲ್ ಕ್ರೋಶೆ ಸೇಮ್ ಬೀಡ್ ನ ಮೇಲೆ ಹಾಕಿರೋ ಚೈನ್ ನ ಗ್ಯಾಪ್ಗೆನೆ ವರ್ಕ್ ಮಾಡ್ಕೋಬೇಕು. ಸೊ ಇದೇ ತರ ನಾವು ಪೂರ್ತಿ ಬೀಡ್ ಸುತ್ತ ಚೈನ್ ಹಾಕಿದೀವಲ್ವಾ, ಆ ಚೈನ್ ಫುಲ್ ಫಿಲ್ ಆಗೋವರೆಗೂ ನಾವು ವರ್ಕ್ ಮಾಡ್ಕೋಬೇಕು. ಕೌಂಟಿಂಗ್ಸ್ ಕಡೆ ಕರೆಕ್ಟ್ ಆಗಿ ಗಮನ ಕೊಟ್ಕೊಳ್ಳಿ. ಯಾಕಂದ್ರೆ ಫಸ್ಟ್ ಆರ್ಚ್ ಅಲ್ಲಿ ಏನ್ ಕೌಂಟಿಂಗ್ಸ್ ನ ಮಾಡಿರ್ತೀವಿ ಅಲ್ವಾ, ಕಂಪ್ಲೀಟ್ ಎಲ್ಲಾ ಕಡೆನೂ ಅದೇ ಕೌಂಟಿಂಗ್ ಅಲ್ಲೇ ನಾವು ವರ್ಕ್ ಮಾಡ್ಕೋಬೇಕು ಬೀಡ್ ನ ಮೇಲೆ. ರೀಸೆಂಟ್ ಆಗಿ ಒಂದು ಕಮೆಂಟ್ ಬಂದಿತ್ತು, ನೀವು ತುಂಬಾ ಕಡಿಮೆ ಕಡಿಮೆ ತೋರಿಸ್ಬಿಟ್ಟು ನೀವು ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀರಾ ಅಂತ ಹೇಳಿ. ನಂದು ಹಳೆ ವಿಡಿಯೋಸ್ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಎಷ್ಟು ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿರ್ತೀನಿ ಅಂತ. ಸೊ ಹಾಗಾಗಿ ಈ ಒಂದು ಡಿಸೈನ್ ಸ್ವಲ್ಪ ಡೀಟೇಲ್ ಆಗಿ ಕೊಡ್ತಿದ್ದೀನಿ ಅಷ್ಟೇನೆ. ಕಂಪ್ಲೀಟ್ ಮಾಡ್ಕೊಳ್ಳಿ, ಇಲ್ಲಿ ಕಂಪ್ಲೀಟ್ ಆಗಿ ಫಿಲ್ ಮಾಡ್ಕೊಳ್ಳಿ. ಅಂದ್ರೆ ಏನ್ ರಿಕ್ವೆಸ್ಟ್ ಮಾಡಿದ್ದಾರೆ ಅಂತ ಅಂದ್ರೆ, ನನಗೆ ಅಟ್ಲೀಸ್ಟ್ 3 ಆರ್ಚ್‌ಗಳನ್ನಾದ್ರೂ ಮಾಡಿ ನೀವು ತೋರಿಸಿ ಅಂತ ರಿಕ್ವೆಸ್ಟ್ ಮಾಡಿದ್ದಾರೆ. ತುಂಬಾ ಒಂದೇ ನೇಮ್ ಇಂದ ರಿಕ್ವೆಸ್ಟ್. ಹಾಗೆ ವಾಟ್ಸಪ್ ಅಲ್ಲಿ ಕೂಡ ಒಂದೇ ನಂಬರ್ ಇಂದ ಮೆಸೇಜ್. ಅಟ್ಲೀಸ್ಟ್ 3 ಆರ್ಚಸ್‌ನ ನೀವು ತೋರಿಸಿದ್ರೆ ನಮಗೆ ಕಂಟಿನ್ಯೂಯೇಷನ್ ಪಾರ್ಟ್ ಅರ್ಥ ಆಗುತ್ತೆ ಅಂತ. ನಾನು ಹೇಳಿದೆ ನೆಕ್ಸ್ಟ್ ನಾನು ಏನ್ ಹೇಳ್ತೀನಿ ಅದನ್ನ ಕರೆಕ್ಟಾಗಿ ಕೇಳಿಸ್ಕೊಂಡು ವರ್ಕ್ ಮಾಡ್ಕೊಳ್ಳಿ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ ಅಂತ ಹೇಳಿದ್ದೆ. ಸೊ ಆದ್ರೂ ಕೇಳಲಿಲ್ಲ, ಹಾಗಾಗಿ ಸ್ವಲ್ಪ ಲೆಂತ್ ಆಗಿ ಈ ಒಂದು ಡಿಸೈನ್ ನ ಮಾಡ್ತಾ ಇದ್ದೀನಿ. ನೋಡಿ 12 ತ್ರಿಬಲ್ ಕ್ರೋಶೆ ಆಯ್ತು. ಇವಾಗ ನೆಕ್ಸ್ಟ್ ಬಾಕ್ಸ್ ನ ಮೇಲೆ ನಾವೇನು 5 ಚೈನ್ ಹಾಕಿದೀವಲ್ಲ ಅದ್ರ ಒಳಗಡೆಗೆ ಲಾಕ್ ಮಾಡ್ಕೊತಾ ಇದೀನಿ. ಇಲ್ಲಿ ನಾವು 12 ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೊಂಡಿದ್ದು. ನಿಮಗೆ ಬೇಕು ಅಂದ್ರೆ ನೀವು 13 ಕೂಡ ಮಾಡ್ಕೋಬಹುದು. ಇವಾಗ 3 ಚೈನ್ ಹಾಕೊಳ್ಳಿ. 3 ಚೈನ್ ಹಾಕೊಂಡು 3 ಚೈನ್ ನ ಗ್ಯಾಪ್ಗೆನೆ ಲಾಕ್ ಮಾಡ್ಕೋಬೇಕು. ಮತ್ತೆ 3 ಚೈನ್ ಹಾಕೊಳ್ಳಿ. ಇವಾಗ ನೆಕ್ಸ್ಟ್ 5 ಚೈನ್ ನ ಗ್ಯಾಪ್ ಒಳಗಡೆಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಆದ್ಮೇಲೆ ಇವಾಗ ಇಲ್ಲಿ ಬೀಡ್ ಸುತ್ತ ಚೈನ್ ಹಾಕಿ ಇದೀವಲ್ವಾ, ಅದೇ ತರ ಈ ಆರ್ಚ್ ನ ಕೂಡ ವರ್ಕ್ ಮಾಡ್ಕೋಬೇಕು. ನೋಡಿ ಇದೇ ತರಾನೇ
ಇಲ್ಲಿ ಕಂಟಿನ್ಯೂಷನ್ ಹೇಗ್ ಮಾಡ್ತೀವಿ ಅಂದ್ರೆ 3 ಚೈನ್ 2 ಟೈಮ್ಸ್ ಹಾಕಿದ್ಮೇಲೆ ಇಮಿಡಿಯೇಟ್ ನಾವು ನೆಕ್ಸ್ಟ್ ಬೀಡ್ ನ ಮೇಲೆ ವರ್ಕ್ ಅನ್ನ ಸ್ಟಾರ್ಟ್ ಮಾಡ್ತೀವಿ. ಸೊ ಈ ಆರ್ಚ್ ಅಷ್ಟೇ ಕಂಪ್ಲೀಟ್ ಆದ್ಮೇಲೆ ಫಸ್ಟ್ ಆರ್ಚ್ ಕಂಪ್ಲೀಟ್ ಆದ್ಮೇಲೆ ಯಾವ ರೀತಿ ಚೈನ್ ಗಳನ್ನ ಹಾಕೊಂಡೆ ಅಲ್ವಾ, ಸೊ ಸೆಕೆಂಡ್ ಆರ್ಚ್ ಕೂಡ ಕಂಪ್ಲೀಟ್ ಆದ್ಮೇಲೆ ಅದೇ ರೀತಿ ಚೈನ್ ಗಳನ್ನ ಹಾಕೊಂಡು ನೀವು ಫುಲ್ ಎಂಡ್ ವರೆಗೂ ಮಾಡ್ಕೊಂಡು ಹೋಗ್ಬೋದು. ನೋಡಿ ಇದೇ ತರ ವರ್ಕ್ ಮಾಡಿ ನಾನು ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿ. ನೋಡಿ ಇದು ಕಂಪ್ಲೀಟ್ ಮಾಡ್ಕೊಂಡಿದೀನಿ. ಕಂಪ್ಲೀಟ್ ಆದ್ಮೇಲೆ ಈ ರೀತಿ ಕಾಣಿಸ್ತಾ ಇದೆ. ಇವಾಗ ನಾವು ಫಸ್ಟ್ ಗೋಲ್ಡ್ ಕಲರ್ ದಾರ ಎಲ್ಲಿಗೆ ಲಾಕ್ ಮಾಡಿದ್ವಿ ಅಲ್ವಾ ಅದೇ ಪಾಯಿಂಟ್ ಗೆ ರೆಡ್ ಕಲರ್ ದಾರನ ಆಡ್ ಮಾಡ್ಕೊಂಡಿದೀನಿ. ಮತ್ತೆ ಒಂದು ಚೈನ್ ಹಾಕೊಂಡು ಇಲ್ಲಿ ಫಸ್ಟ್ ನಾವೇನು 4 ಚೈನ್ ಹಾಕಿದ್ವಿ ಅಲ್ವಾ ಅದ್ರ ಒಳಗಡೆಗೆ ಒಂದು ಸಿಂಗಲ್ ಕ್ರೋಶೆ ಹಾಕೊಳ್ಳಿ. ಸಿಂಗಲ್ ಕ್ರೋಶೆ ಹಾಕೊಂಡು ಇವಾಗ ಮತ್ತೆ ಚೈನ್ ಹಾಕೊಳ್ಳೋಣ. ನೀವು ಕೇಳ್ಬೋದು 3 ಚೈನ್ ಅಂತ ಹೇಳಿದ್ರಿ ಅಂತ. ಸ್ಟಾರ್ಟಿಂಗ್ ಅಲ್ಲಿ ನಾನು 4 ಚೈನ್ ಹಾಕೊಂಡಿದ್ದೆ, ಆಮೇಲೆ 3 ಚೈನ್ ಹಾಕಿರೋದು. ಇಲ್ಲೂ ಅಷ್ಟೇ ಚೈನ್ ಗಳನ್ನ ಹಾಕೊಂಡು 3 to 4 ಚೈನ್ ಹಾಕೊಂಡು ನೆಕ್ಸ್ಟ್ 3 ಚೈನ್ ನ ಗ್ಯಾಪ್ಗೆ ಲಾಕ್ ಮಾಡ್ಕೊತಾ ಇದೀನಿ. ನೋಡಿ ಈ ರೀತಿ ಲಾಕ್ ಮಾಡ್ಕೊಂಡಾದ್ಮೇಲೆ ನೋಡಿ ಟ್ರಿಪಲ್ ಕ್ರೋಶೆ ಮೇಲೆ ಚೈನ್ ಕಾಣಿಸುತ್ತೆ ಅಲ್ವಾ ಅಲ್ಲಿಗೆ ಒಂದು ನೋಡಿ ಈ ಪಾಯಿಂಟ್ಗೆ ಇಲ್ಲಿಗೆ ಒಂದು ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೊತಾ ಇದೀನಿ. ಡಬಲ್ ಕ್ರೋಶೆ ಆದ್ಮೇಲೆ ಮತ್ತೆ ಸೇಮ್ ಪಾಯಿಂಟ್ಗೆನೆ ಇನ್ನ ಒಂದು ಡಬಲ್ ಕ್ರೋಶೆ, ಒಂದೇ ಪಾಯಿಂಟ್ಗೆ 2 ಡಬಲ್ ಕ್ರೋಶೆ ಸ್ಟಿಚ್ ನ ವರ್ಕ್ ಮಾಡ್ಕೊಂಡೆ. ನೋಡಿ ಈ ರೀತಿ ಒಂದೇ ಪಾಯಿಂಟ್ ಅಲ್ಲಿ ವರ್ಕ್ ಮಾಡ್ಬೇಕು. ಇವಾಗ ಒಂದು ಬೀಡ್ ನ ಒಳಗಡೆ ತಗೊಳ್ಳಿ. ಸೊ ಮುಂಚೆನೆ ಹಾಕಿ ರೆಡಿ ಇಟ್ಕೊಂಡಿದ್ದೆ, ಬೀಡ್ ಒಳಗಡೆ ತಗೊಂಡು ನೆಕ್ಸ್ಟ್ ಟ್ರಿಬಲ್ ಕ್ರೋಶೆ ಮೇಲೆ ಬರೋ ಚೈನ್ಗೆ ಡಬಲ್ ಕ್ರೋಶೆ. ನೋಡಿ ಬೀಡ್ ನ ಈ ರೀತಿ ಮುಂದೆ ಮಾಡ್ಕೊಂಡು ಆಮೇಲೆ ಎರಡರಲ್ಲಿ ಒಂದು ಮಾಡ್ಕೊಳ್ಳಿ. ಮತ್ತೆ ಸೇಮ್ ಪಾಯಿಂಟ್ಗೆನೆ ಇನ್ನ ಒಂದು ಪ್ಲೇನ್ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೊತಾ ಇದೀನಿ. ನೋಡಿ ಈ ರೀತಿ ವರ್ಕ್ ಮಾಡಿ ಆದ್ಮೇಲೆ ಇವಾಗ ಏನ್ ಮಾಡ್ತೀನಿ ಅಂತ ಅಂದ್ರೆ ಇದನ್ನ ಕರೆಕ್ಟ್ ಆಗಿ ಫಾಲೋ ಮಾಡ್ಬೇಕು. ಮತ್ತೆ ಸೇಮ್ ಪಾಯಿಂಟ್ಗೆನೆ ಒಂದು ಲಾಕ್ ಮಾಡ್ಕೋತೀನಿ, ಅಂದ್ರೆ ಒಂದು ಸಿಂಗಲ್ ಕ್ರೋಶೆನ ವರ್ಕ್ ಮಾಡ್ಕೋತೀನಿ. ಇದು ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಮತ್ತೆ ಇವಾಗ ನೆಕ್ಸ್ಟ್ ಟ್ರಿಬಲ್ ಕ್ರೋಶೆ ಮೇಲೆ ಬರೋ ಚೈನ್ಗೆ ಒಂದು ಡಬಲ್ ಕ್ರೋಶೆ, ಮತ್ತೆ ಸೇಮ್ ಪಾಯಿಂಟ್ಗೆನೆ ಇನ್ನ ಒಂದು ಡಬಲ್ ಕ್ರೋಶೆ. ಫಸ್ಟ್ 2 ಡಬಲ್ ಕ್ರೋಶೆ ಪ್ಲೇನೇ ಬರುತ್ತೆ, ಒಂದೇ ಪಾಯಿಂಟ್ಗೆ 2 ಮಾಡ್ಕೋಬೇಕು. ಒಂದೇ ಪಾಯಿಂಟ್ಗೆ 2 ಡಬಲ್ ಕ್ರೋಶೆ ಆದ್ಮೇಲೆ ಒಂದು ಬೀಡ್ ನ ಒಳಗಡೆ ತಗೊಂಡು ನೆಕ್ಸ್ಟ್ ಪಾಯಿಂಟ್ಗೆ ನಾವು ಬೀಡ್ ನ ಹಾಕಿ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಸೊ ಬೀಡ್ ಈ ತರ ಹಿಂದೆ ಹೋಗಿರುತ್ತೆ, ಮುಂದೆ ಮಾಡಿ ಆಮೇಲೆ ಎರಡರಿಂದ ಒಂದು ವರ್ಕ್ ಮಾಡ್ಕೋಬೇಕು. ಇವಾಗ ಸೇಮ್ ಪಾಯಿಂಟ್ಗೆನೆ ಇನ್ನ ಒಂದು ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋತೀನಿ. ಒಂದೇ ಪಾಯಿಂಟ್ಗೆ 2 ಡಬಲ್ ಕ್ರೋಶೆ ಬರುತ್ತೆ ಇದರಲ್ಲಿ. ನೋಡಿ ಇದು 4 ಡಬಲ್ ಕ್ರೋಶೆ ಕಂಪ್ಲೀಟ್ ಆದ್ಮೇಲೆ ಅದೇ ಪಾಯಿಂಟ್ಗೆನೆ ಒಂದು ಲಾಕ್ ಮಾಡ್ಕೋತೀನಿ. ಇದು ಒಂದು ಪೆಟಲ್ಸ್ಗೆ 4 ಡಬಲ್ ಕ್ರೋಶೆ ಬೇಕಾಗತ್ತೆ. 4 ಡಬಲ್ ಕ್ರೋಶೆ ಆದ್ಮೇಲೆ ಲಾಕ್ ಮಾಡ್ಕೋಬೇಕು. ಸೊ ಹಾಗಾಗಿ ಲಾಕ್ ಮಾಡ್ಕೊಂಡು ಆಮೇಲೆ ನೆಕ್ಸ್ಟ್ ಪೆಟಲ್ ನ ಸ್ಟಾರ್ಟ್ ಮಾಡ್ಕೋಬೇಕು. ನೋಡಿ ಇವಾಗ ನೆಕ್ಸ್ಟ್ ಪಾಯಿಂಟ್ಗೆ ನಾವು 2 ಡಬಲ್ ಕ್ರೋಶೆ ಸ್ಟಿಚ್ ನ ಒಂದೇ ಪಾಯಿಂಟ್ಗೆ ವರ್ಕ್ ಮಾಡ್ಕೋತೀವಿ. ನೋಡಿ ನೆಕ್ಸ್ಟ್ ಇಲ್ಲಿ ಹೋಗ್ತಾ ಹೋಗ್ತಾ ನಿಮ್ಗೆ ಹಾಗೆ ಗ್ಯಾಪ್ ಕೊಡ್ತಾ ಹೋಗುತ್ತೆ. ಸೊ ಇಲ್ಲಿ ಡಬಲ್ ಕ್ರೋಶೆ ಸ್ಟಿಚ್ ಮಾಡ್ಕೋಬೇಕು. 2 ಡಬಲ್ ಕ್ರೋಶೆನ ಒಂದೇ ಪಾಯಿಂಟ್ಗೆ ಮಾಡ್ಕೋಬೇಕು. ನೋಡಿ ಈ ರೀತಿ 2 ಡಬಲ್ ಕ್ರೋಶೆ ಒಂದೇ ಪಾಯಿಂಟ್ಗೆ ಆದ್ಮೇಲೆ ಒಂದು ಬೀಡ್ ನ ಒಳಗಡೆ ತಗೊಂಡು ನೆಕ್ಸ್ಟ್ ಪಾಯಿಂಟ್ಗೆ ಬೀಡ್ ನ ತಗೊಂಡು ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಇಲ್ಲಿ ಬೀಡ್ ನ ಹಾಕಿ ಡಬಲ್ ಕ್ರೋಶೆ ಮಾಡ್ತಿರೋದು. ಸೇಮ್ ಪಾಯಿಂಟ್ಗೆ ಏನ್ ಮಾಡ್ತೀವಿ ಅಂದ್ರೆ ಇನ್ನೊಂದು ಪ್ಲೇನ್ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋತೀವಿ. ಆಕ್ಚುಲಿ ಈ ಒಂದು ಡಿಸೈನ್ ಬಂದು ಒಂದು ಸಿಗ್ನೇಚರ್ ಡಿಸೈನ್ ಆಗಿತ್ತು ನನ್ನ ಚಾನಲ್ ಅಲ್ಲಿ. ಮುಂಚೆಯಿಂದನೂ ತುಂಬಾ ಜಾಸ್ತಿ ವರ್ಕ್ ಮಾಡ್ಕೊಟ್ಟಿರುವಂತ ಡಿಸೈನ್ಸ್ ಇದು, ಹೆವಿ ಬ್ರೈಡಲ್ಸ್ ಅಂತ ಬಂದಾಗ. ಮತ್ತೆ ಸೇಮ್ ಪಾಯಿಂಟ್ಗೆ ಲಾಕ್, 4 ಡಬಲ್ ಕ್ರೋಶೆ ಆದ್ಮೇಲೆ ಒಂದು ಲಾಕ್. ನೋಡಿ ಇದು ಪೆಟಲ್ಸ್ ಈ ರೀತಿ ಬರುತ್ತೆ. ಇದೇ ತರ ನಾವು ಪೂರ್ತಿ ಇಲ್ಲಿ ಗೋಲ್ಡ್ ಕಲರ್ ಆರ್ಚ್ ಏನ್ ಮಾಡ್ಕೊಂಡಿದೀವಿ ಅಲ್ವಾ ಅದು ಕಂಪ್ಲೀಟ್ ಆಗೋವರೆಗೂ ಇದೇ ರೀತಿ ಪೆಟಲ್ಸ್ ನ ನಾವು ವರ್ಕ್ ಮಾಡ್ತಾ ಹೋಗ್ಬೇಕು. ನೋಡಿ ಪಕ್ಕನೆ ಮಾಡ್ಕೋಬೇಕು, ಎಲ್ಲೂ ಕೂಡ ಗ್ಯಾಪ್ ಕೊಡಬಾರ್ದು. ಆದ್ರೆ ಒಂದೇ ಪಾಯಿಂಟ್ಗೆ 2 ಸ್ಟಿಚಸ್ ಬರಬೇಕು. ತುಂಬಾ ಜನ ಕ್ಲಾಸಸ್ ಡೌಟ್ ಇದೆ ಅಂತ ಕೇಳ್ತಾ ಇದ್ರಿ. ಸೊ ನಾನು ಕಾಂಟ್ಯಾಕ್ಟ್ ನಂಬರ್ ಕೂಡ ಇಲ್ಲಿ ಹಾಕಿರ್ತೀನಿ ನಂದು. ನೀವು ಡೈರೆಕ್ಟ್ ಆಗಿ ಕಾಲ್ ಮಾಡಿ ಆ ಡೌಟ್ಸ್ ಏನಾದ್ರು ಇದ್ರೆ ಕ್ಲಿಯರ್ ಮಾಡ್ಕೋಬಹುದು. ನೋಡಿ ಸೇಮ್ ಪಾಯಿಂಟ್ಗೆನೆ ಇನ್ನ ಒಂದು ಡಬಲ್ ಕ್ರೋಶೆ. ನೋಡಿ ಸೇಮ್ ಪಾಯಿಂಟ್ಗೆ ಮಾಡ್ಕೊಳ್ಳಿ, ಒಂದೊಂದೇ ಪಾಯಿಂಟ್ಗೆ 2 ಬರಬೇಕು ಅಂತ ಹೇಳಿದ್ದೆ ಅಲ್ವಾ. ಸೊ ಹಾಗಾಗಿ
ಮತ್ತೆ ಅದೇ ಪಾಯಿಂಟ್‌ಗೆ ಒಂದು ಲಾಕ್. ಇವಾಗ ಪೆಟಲ್ ಎಂಡ್ ಆಯ್ತಿದು. ಒಂದು ಪೆಟಲ್‌ಗೆ 4 ಡಬಲ್ ಕ್ರೋಶೆ. ನೋಡಿ ಇದು ಈ ರೀತಿ ಬರುತ್ತೆ. ಇದೇ ತರ ನಾವೇನ್ ಮಾಡ್ಬೇಕು, ಇನ್ನ ಮಿಕ್ಕಿದ್ದು ತ್ರಿಬಲ್ ಕ್ರೋಶೆಗೆ ನಾವು ವರ್ಕ್ ಮಾಡ್ಕೋಬೇಕು. ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂತ ಅಂದ್ರೆ ಇನ್‌ಸ್ಟಾಗ್ರಾಮ್ ಕೂಡ ನೀವು ಚೆಕ್ ಮಾಡ್ಬೋದು. ಸೇಮ್ ನನ್ನ ಚಾನಲ್ ಏನ್ ಹೆಸರಿದೆ ಯೂಟ್ಯೂಬಲ್ಲಿ, ಅದೇ ಹೆಸರನ್ನ ನೀವು ಇನ್‌ಸ್ಟಾಗ್ರಾಮಲ್ಲಿ ಕೊಟ್ರೆ ನನ್ನ ಇನ್‌ಸ್ಟಾಗ್ರಾಮ್ ಪೇಜ್ ಕೂಡ ಓಪನ್ ಆಗುತ್ತೆ ಅಲ್ಲಿ. ಅಲ್ಲಿ ನೀವು ಡಿಸೈನ್ಸ್‌ನ ನೋಡ್ಕೋಬಹುದು. ಯಾವ್ಯಾವ ಡಿಸೈನ್ಸ್ ಹಾಕಿದೀವಿ ಅಂತ. ಹಾಗೆ ಶಾರ್ಟ್ ವಿಡಿಯೋಸ್ ಕೂಡ ಹಾಕಿರ್ತೀನಿ ಅಲ್ಲಿ ನಾನು ಡಿಸೈನ್ ಮಾಡೋದು ಹೇಗೆ ಅಂತ. ಅಲ್ಲಿ ಕೂಡ ನೀವು ಡಿಸೈನ್‌ನ ನೋಡಿ ಕಲ್ತ್ಕೋಬಹುದು. ಮತ್ತೆ ತುಂಬಾ ಜನ ಡಿಸೈನ್ಸ್ ಕಳ್ಸಿ ಅಂತ ಹೇಳ್ತಿರ್ತೀರಾ. ಸೊ ಡಿಸೈನ್ಸ್ ಏನೇ ಇದ್ರು ನಾನು ಇನ್‌ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಮಾಡಿರ್ತೀನಿ ಯಾವ್ಯಾವ ಡಿಸೈನ್ಸ್ ಇದಾವೆ ಅಂತ. ನೀವು ಅಲ್ಲಿ ಕೂಡ ಡಿಸೈನ್‌ನ ನೋಡಿ ನೀವು ಡಿಸೈನ್‌ನ ಕ್ಯಾಪ್ಚರ್ ಮಾಡಿ ಇಟ್ಕೋಬಹುದು. ನೋಡಿ ಇದು 5ನೇ ಪೆಟಲ್ಲು ಕಂಪ್ಲೀಟ್ ಆಯ್ತು. ಇವಾಗ ನೆಕ್ಸ್ಟ್ ನಾನು 6ನೇ ಪೆಟಲ್‌ನ ಅಂದ್ರೆ ಕೊನೆ ಪೆಟಲ್‌ನ ಮಾಡ್ಕೋತಾ ಇರೋದು. ಪೆಟಲ್ ಮಾತ್ರ ಕಂಪ್ಲೀಟ್ ಆಗಿ ತೋರಿಸಿದೀನಿ. ಎಲ್ಲೂ ಕೂಡ ನಾನು ಸ್ಕಿಪ್ ಮಾಡಿಲ್ಲ. ಎಲ್ಲಾನು ಕರೆಕ್ಟಾಗಿ ಮಾಡ್ಕೊಂಡು ಹೋಗಿದ್ದೀನಿ. ಯಾಕಂದ್ರೆ ಕೆಲವೊಬ್ರು ವಿಡಿಯೋ ನೋಡೋದೇ ಇಲ್ಲ. ಹಾಗೆ ಇಲ್ಲ ಕೇಳಿಸ್ಕೊಳ್ಳೋದೇ ಇಲ್ಲ. ಅರ್ಧ-ಬರ್ಧ ತಿಳ್ಕೊಂಡು ಅರ್ಧ-ಬರ್ಧ ವರ್ಕ್ ಮಾಡಿ ಇದು ಬಂದಿಲ್ಲ ಅಂತಾನೆ ನಂಗೆ ಸುಮಾರು ಮೆಸೇಜಸ್ ಬರುತ್ತೆ. ಅದಕ್ಕೆ ರಿಪ್ಲೈ ಕೊಟ್ಟಿಲ್ಲ ಅಂತಂದ್ರೆ ಬೈಯೋದಕ್ಕೂ ಸ್ಟಾರ್ಟ್ ಮಾಡ್ಬಿಡ್ತಾರೆ ನನ್ಗೆ. ಸೊ ಹಾಗಾಗಿ ಡೀಟೇಲ್ ಆಗಿ ಎಕ್ಸ್‌ಪ್ಲೇನ್ ಮಾಡ್ತಾ ಇದ್ದೀನಿ. ಕಲ್ತ್ಕೊಳ್ಳಿ ಡಿಸೈನ್ಸ್ ನೀವು. ನೋಡಿ 4 ಡಬಲ್ ಕ್ರೋಶೆ ಆದ್ಮೇಲೆ ಸ್ ಇಲ್ಲಿ ಲಾಕ್ ಮಾಡಂಗಿದ್ರೆ ಲಾಕ್ ಮಾಡ್ಕೋಬಹುದು. ಪೆಟಲ್ಸ್ ಎಂಡ್ ಮಾಡಿ. ಇಲ್ಲ ಅಂತ ಅಂದ್ರೆ ಡೈರೆಕ್ಟ್ ಆಗಿ ಇಲ್ಲಿ ನೆಕ್ಸ್ಟ್ 3 ಚೈನ್ ಇದೆಯಲ್ವಾ? ಈ ಗ್ಯಾಪ್ ಒಳಗಡೆನೆ ನೀವು ಡೈರೆಕ್ಟ್ ಆಗಿ ಲಾಕ್ ಮಾಡ್ದೇನೆ ಡೈರೆಕ್ಟ್ ಇಲ್ಲಿಗೆನೆ ಲಾಕ್ ಮಾಡ್ಕೋಬಹುದು. 2 ತರಾನು ನೀವು ಮಾಡ್ಕೋಬಹುದು. ನೋಡಿ ಇದು ಆರ್ಚು ಕಂಪ್ಲೀಟ್ ಆಯ್ತು. ಇವಾಗ ಮತ್ತೆ ಚೈನ್ ಹಾಕೊಳ್ಳೋಣ. ನಾನಿಲ್ಲಿ ಮತ್ತೆ 3 ಚೈನ್ ಹಾಕಿ ನೆಕ್ಸ್ಟ್ 3 ಚೈನ್‌ನ ಗ್ಯಾಪ್ ಒಳಗಡೆ ಲಾಕ್ ಮಾಡ್ತೀನಿ. ಈ 3 ಚೈನ್‌ಗೆ ನಾವು ಕುಚ್ಚುಗಳನ್ನ ಹಾಕೋದು. ನೋಡಿ ಆರ್ಚ್ ಕಂಪ್ಲೀಟ್ ಆದ್ಮೇಲೆ ಈ ರೀತಿ ಕಾಣಿಸ್ತಾ ಇದೆ. ನೋಡಿ ಇದೇ ತರ ಎಲ್ಲಾ ಬೀಡ್‌ನ ಹಿಂದೆಗಡೆ ಅಂದ್ರೆ ಎಲ್ಲಾ ಬೀಡ್‌ನ ಮೇಲೆ ಕೂಡ ನಾವು ಪೆಟಲ್ಸ್ ಇಂದ ವರ್ಕ್ ಮಾಡ್ಕೋಬೇಕು. ಮತ್ತೆ ಇವಾಗ ನೆಕ್ಸ್ಟ್ ಆರ್ಚ್‌ಗೆ ನಾವು ಡಿಸೈನ್‌ನ ಸ್ಟಾರ್ಟ್ ಮಾಡ್ಕೋಬಹುದು. ಅಂದ್ರೆ ಫಸ್ಟ್ ಆರ್ಚ್ ಯಾವ ರೀತಿ ವರ್ಕ್ ಮಾಡ್ಕೊಂಡ್ವಿ, ಸೆಕೆಂಡ್ ಆರ್ಚ್ ಕೂಡ ನೀವು ಅದೇ ರೀತಿ ವರ್ಕ್ ಮಾಡ್ಕೋಬೇಕು. ಫಸ್ಟ್ ಆರ್ಚ್ ಇಂದ ಸೆಕೆಂಡ್ ಆರ್ಚ್‌ಗೆ ಕನೆಕ್ಷನ್ ಅಂತ ಹೇಳ್ಬಿಟ್ಟು 3 ಚೈನ್ ಅಷ್ಟೇ ಹಾಕಿದೀನಿ. ಇದನ್ನ ನೋಡ್ಕೊಂಡು ನೀವು ಮಾಡ್ಕೋಬಹುದು. ಇದು ದೊಡ್ಡ ದೊಡ್ಡ ಡಿಸೈನ್ಸ್ ಆಗಿರೋದ್ರಿಂದ ಇನ್ ಡೀಟೇಲ್ ಆಗಿ ಎಕ್ಸ್‌ಪ್ಲೇನ್ ಮಾಡ್ತಾ ಹೋಯ್ತು ಅಂತಂದ್ರೆ 1 ಅವರ್ ಒಂದೊಂದು ವಿಡಿಯೋ ಆಗ್ಬಿಡುತ್ತೆ ನಿಮ್ಗೆ. ಸೊ ಹಾಗಾಗಿ ನಾನು ಹೇಳಿರ್ತೀನಿ ಒಂದ್ ಆರ್ಚ್ ಆದ್ಮೇಲೆ ಇನ್ನೊಂದ್ ಆರ್ಚ್ ಕಂಟಿನ್ಯೂ ಮಾಡಿ ಅಂತ ಹೇಳಿ. ಅದನ್ನೇ ನೀವು ನಾವು ನೋಡ್ಕೊಂಡು ನೆನ್ಪಿಟ್ಕೊಂಡು ನೀವು ಮಾಡ್ಕೊಳ್ಳಿ. ಅವಾಗ ನಿಮ್ಗೆ ಕರೆಕ್ಟಾಗಿ ಬರತ್ತೆ. ಆಕ್ಚುಲಿ ಪೆಟಲ್ಸ್ ಡಿಸೈನು ಇವಾಗ ಸ್ವಲ್ಪ ಟ್ರೆಂಡ್‌ಗೆ ಬರ್ತಾ ಇದೆ. ಈ ಡಿಸೈನ್‌ನ ಆದಷ್ಟು ನೋಡ್ಕೊಳ್ಳಿ. ಕಸ್ಟಮರ್‌ಗೆ ಈ ಡಿಸೈನ್‌ನ ತೋರ್ಸಿ ನೀವು. ಸೊ ಸುಮಾರು ಜನ ಹಾಕಿಸ್ಕೊಂಡ್ರಲ್ಲ ಈ ಡಿಸೈನು. ನೀವು ತೋರ್ಸಿ ಅವರೇ ಚೂಸ್ ಮಾಡ್ಕೋತಾರೆ ಡಿಸೈನ್. ಯಾಕಂದ್ರೆ ಬೀಡ್ ಹಾಕಿರೋದು ತುಂಬಾ ಕಡಿಮೆ ಬೀಡ್ಸ್‌ನ ಯೂಸ್ ಮಾಡಿದೀವಿ. ಥ್ರೆಡ್ ವರ್ಕು ಜಾಸ್ತಿ ಇದೆ. ಮತ್ತೆ ಇಲ್ಲಿ ಎಲ್ಲೂ ಕೂಡ ಅಷ್ಟೇ ನಾನು ಆಂಟಿಕ್ ಬೀಡ್‌ನ ಬಿಟ್ರೆ ಬೇರೆ ಬೀಡ್ಸ್‌ನ ಯೂಸ್ ಮಾಡಿಲ್ಲ. ಅಂದ್ರೆ ಬೀಡು ನಮ್ಗೆ ಡಲ್ ಆಗುತ್ತೆ ಅನ್ನೋ ಭಯ ಕೂಡ ಬೇಡ. ಸೊ ಇಲ್ಲಿ ಆರ್ಚ್ ಮಾಡ್ಕೊಂಡ್ವಿ ಅಲ್ವಾ ಪೆಟಲ್ಸು. ಇದೇ ತರ ನಾವು ಫುಲ್ ಮಾಡ್ಕೋಬೇಕು. ಎಲ್ಲಾ ಬೀಡ್ ಮೇಲಿರೋ ಆರ್ಚ್‌ಗಳಿಗೂ ಇದೇ ರೀತಿ ವರ್ಕ್ ಅನ್ನ ಮಾಡ್ಕೋಬೇಕು. ಒಂದ್ ಆರ್ಚ್‌ಗೂ ಇನ್ನೊಂದ್ ಆರ್ಚ್‌ಗೂ ಮಧ್ಯ ನಾನು 3 ಚೈನ್ ಹಾಕಿದ್ದೆ ಅಲ್ವಾ? ಅಲ್ಲಿಗೆ ಕುಚ್ಚುಗಳಾಕೋದು. ಕುಚ್ಚನ್ನ ಹಾಕಿ ಡಿಸೈನು ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿ ತೋರಿಸ್ತೀನಿ. ಸೊ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಡಿಸೈನ್ ಕಂಪ್ಲೀಟ್ ಆಗಿದೆ. ಕುಚ್ಚು ಕೂಡ ಕಟ್ಕೊಂಡ್ಬಿಟ್ಟಿದ್ದೀನಿ ನಾನು ಆಲ್ರೆಡಿ. ಕುಚ್ಚು ಕಟ್ಟೋದಕ್ಕೆ ಇಲ್ಲಿ ಬರೀ 135 ಎಳೆ ದಾರ ಅಷ್ಟೇ ತಗೊಂಡಿದ್ದೀನಿ ನಾನು. ನೋಡಿ ಪೆಟಲ್ಸ್ ಅಂತೂ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬಂದಿದಾವೆ. ಸೊ ಈ ಡಿಸೈನು ನೀವು ತೋರಿಸಿ ಒಂದ್ಸತಿ ಕಸ್ಟಮರ್‌ಗೆ. ಕಸ್ಟಮರ್ ಇಷ್ಟಪಟ್ಟು ಮಾಡಿಸ್ಕೋತಾರೆ ಡಿಸೈನ್ ಇದು. ಈ ಒಂದು ಡಿಸೈನ್‌ಗೆ ನಾವು ಚಾರ್ಜ್ ಮಾಡ್ಬೋದು ಅಂತಂದ್ರೆ 1200 ಇಂದ 1500 ವರೆಗೂ ಚಾರ್ಜ್ ಮಾಡ್ಬೋದು. ಕಂಪ್ಲೀಟು ಥ್ರೆಡ್ ವರ್ಕೇ ಇರುತ್ತೆ ಡಿಸೈನ್ ಇದು. ಫಾರ್ ಎಕ್ಸಾಂಪಲ್ ಪ್ರೈಸಿಂಗ್‌ದು ಹೇಳೋದಾದ್ರೆ ನೀವು ಬ್ಲೌಸ್ ವರ್ಕ್ ಏನಾದ್ರು ಮಾಡ್ಸಕ್ ಹೋದಾಗ ನೀವು ಜಾಸ್ತಿ ಬೀಡ್‌ನ ಯೂಸ್ ಮಾಡಿದ್ರೆ ಅವ್ರು ಕಡಿಮೆ ಪ್ರೈಸ್ ತಗೋತಾರೆ ವರ್ಕ್ ಮಾಡ್ಸೋದಕ್ಕೆ. ಅದೇ ನೀವು ಬರೀ ಥ್ರೆಡ್ ಅಲ್ಲೇ ಜಾಸ್ತಿ ವರ್ಕ್ ಮಾಡ್ತಾ ಇದ್ದೀವಿ ಅಂತ ಅಂದಾಗ ಪ್ರೈಸು ಜಾಸ್ತಿ ತಗೋತಾರೆ ಬ್ಲೌಸ್‌ಗೆ. ಅದೇ ರೀತಿನೇ ನೀವು ಸೀರೆ ಕುಚ್ಚು ಮಾಡ್ಬೇಕಾದ್ರೂ ಅಷ್ಟೇ ಬೀಡ್ಸ್‌ನ ಕಡಿಮೆ ಯೂಸ್ ಮಾಡಿರೋ ಡಿಸೈನ್ಸ್‌ಗೆ ನೀವು ಕಾಸ್ಟು ಜಾಸ್ತಿ ಮಾಡಿ, ಅದೇ ಬೀಡ್‌ನ ಜಾಸ್ತಿ ಯೂಸ್ ಮಾಡಿದ್ರೆ ಕಾಸ್ಟು ನೀವು ಕಡಿಮೆ ಕೂಡ ತಗೋಬಹುದು. ಈ ತರ ನೀವು ಪ್ರೈಸ್‌ನ ಡಿಸೈಡ್ ಮಾಡ್ಕೊಳ್ಳಿ. ಸೊ ಇವತ್ತಿನ ಡಿಸೈನ್‌ದು ಕಂಪ್ಲೀಟ್ ಔಟ್‌ಲುಕ್ ಇದು ಈ ರೀತಿ ಬರುತ್ತೆ. ಡಿಸೈನ್ ಏನಾದ್ರು ಇಷ್ಟ ಆಯ್ತು ಅಂದ್ರೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಹೈಪ್ ಆಪ್ಷನ್ ಕೂಡ ಇದೆ. ನೀವು ವಿಡಿಯೋನ ಹೈಪ್ ಕೂಡ ಮಾಡ್ಬೋದು. ಅದರಿಂದ ಗೊತ್ತಾಗತ್ತೆ ಯಾರ್ಯಾರಿಗೆ ಇಷ್ಟ ಆಗಿದೆ ಇದು ಡಿಸೈನ್ ಅಂತ ಹೇಳ್ಬಿಟ್ಟು.
ಸೊ ನೋಡಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬಂದಿದೆ. ಒಳ್ಳೆ ಕಲರ್ ಕಾಂಬಿನೇಷನ್ ಸಿಕ್ಕಿದ್ರಂತೂ ಸೂಪರ್ ಆಗಿರುತ್ತೆ ಡಿಸೈನ್ ಇದು. ನಾನು ಯೂಸ್ ಮಾಡೋ ಮೆಟೀರಿಯಲ್ಸ್ ಏನ ಪರ್ಚೇಸ್ ಮಾಡಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಡೀಟೇಲ್ಸ್‌ನ ಕೊಟ್ಟಿರ್ತೀನಿ ಕವಿತಾ ಎಂಟರ್ಪ್ರೈಸಸ್ ಅವ್ರದ್ದು. ಅಲ್ಲಿ ನೀವು ಚೆಕ್ ಮಾಡ್ಬೋದು. ಕ್ಲಾಸಸ್ ಇನ್ಫಾರ್ಮೇಷನ್ ಏನಾದ್ರೂ ಬೇಕು ಅಂದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ ಅಲ್ವಾ ನಂಬರು, ಈ ನಂಬರ್‌ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ಅಲ್ಲಿವರೆಗೂ ಥ್ಯಾಂಕ್ ಯು.